ಯಾಣ ಪಶ್ಚಿಮ ಘಟ್ಟಗಳ ಹೃದಯ ಭಾಗದಲ್ಲಿರೋ ಈ ಶಿಲಾ ಪರ್ವತಗಳನ್ನ 3 ದಶಲಕ್ಷ ವರ್ಷಗಳ ಹಿಂದೆ ಜ್ವಾಲಾಮುಖಿಗಳಿಂದ ನಿರ್ಮಾಣವಾದ ಕ್ಯಾಲ್ಸಿಯಂ ಮತ್ತು ಅಮೋನೈಟ್ ಕಲ್ಲುಗಳೆಂದು ಹೇಳುತ್ತೆ ವಿಜ್ಞಾನ. ಭಸ್ಮಾಸುರ ಈಶ್ವರನಿಂದ ಉರಿಹಸ್ತದ ವರವನ್ನ ಪಡೆದು ಕೊನೆಗೆ ಈಶ್ವರನ ತಲೆಯ ಮೇಲೆಯೇ ಹಸ್ತವನ್ನಿರಿಸಲು ಹೋದಾಗ ವಿಷ್ಣುವು ಮೋಹಿನಿಯ ರೂಪವನ್ನ ತಾಳಿ ಭಸ್ಮಾಸುರನನ್ನ ತನ್ನೊಡನೆ ನರ್ತಿಸುವಂತೆ ಮಾಡಿ ಮೈಮರೆತು ಅವನ ಶಿರದ ಮೇಲೆ ಹಸ್ತವನ್ನಿಟ್ಟುಕೊಂಡು ಭಸ್ಮವಾದ ಜಾಗವಿದು ಎಂದು ಹೇಳುತ್ತೆ ಸ್ಕಂದ ಪುರಾಣ. ಎತ್ತೆತ್ತರದ ಏಕಶಿಲಾ ಶಿಖರಗಳನ್ನ ಅದರ ತಳದಲ್ಲಿ ಬೃಹದಾಕಾರದ ಗುಹೆಗಳನ್ನ ಹೊಂದಿರೋ ಪ್ರಕೃತಿಯ ಈ ರಹಸ್ಯಮಯ ಜಾಗದೆಡೆಗೆ ರವಿ ಮೇಲೇರುವ ಹೊತ್ತಿಗೆ ಹೊರಟಿದ್ದ ಅಗಾಧವಾದ ಗಿಡ ಮರಗಳನ್ನ ಪ್ರಾಣಿ ಪಕ್ಷಿಗಳನ್ನ ಜರಿತೊರೆಗಳನ್ನ ಕಾಣುತ್ತಾ ಈ ಯಾಣವೆಂಬ ಅದ್ಭುತ ತಾಣವನ್ನ ತಲುಪಿದ್ದೆ. ಅಲ್ಲಿ ಹಚ್ಚ ಹಸಿರಿನ ಅರಣ್ಯದ ಮಧ್ಯದಲ್ಲಿ 120 ಮೀಟರ್ ಎತ್ತರದ ಭೈರವೇಶ್ವರ ಶಿಖರ ಮತ್ತು 60 ಮೀಟರ್ ಎತ್ತರದ ಮೋಹಿನಿ ಶಿಲಾ ಶಿಖರಗಳು ಗಗನಚುಂಬಿಯಾಗಿ ನಿಂತು ಈ ಅಡವಿಯ ಕಾವಲುಗಾರರಂತೆ ಕಂಗೊಳಿಸುತ್ತಿದ್ದವು. ಅವುಗಳ ಆಳದಲ್ಲಿದ್ದ ಗುಹೆಗಳು ಅವುಗಳೊಳಗಿನ ರಚನೆ ಮತ್ತು ವಾತಾವರಣವಂತೂ ಮತ್ತಾವುದೋ ಲೋಕಕ್ಕೆ ಹೊತ್ತೊಯ್ಯುವಂತಿದ್ದವು. 1800ರ ಹೊತ್ತಿಗೆ ಫ್ರಾನ್ಸಿಸ್ ಹ್ಯಾಮಿಲ್ಟನ್ ಎಂಬ ಬ್ರಿಟಿಷ್ ಅಧಿಕಾರಿಯಿಂದ ಈ ಕರಿಕಲ್ಲಿನ ಶಿಖರಗಳ ಇರುವಿಕೆಯ ಬಗ್ಗೆ ದಾಖಲಿಸಲಾಗುತ್ತೆ. ನಂತರದಲ್ಲಿ ಈ 3 ಕಿಲೋಮೀಟರ್ ಸುತ್ತಳತೆಯಲ್ಲಿ ಈ ರೀತಿಯ 61 ಶಿಲೆಗಳಿರುವುದನ್ನ ಪತ್ತೆ ಹಚ್ಚಲಾಗುತ್ತೆ. ಈ ಬಂಡೆಗಳಂಚಲ್ಲಿ ಅಸಂಖ್ಯಾತ ಜೇನುಹುಳುಗಳು ಆಶ್ರಯವನ್ನ ಪಡೆದಿವೆ. ಪಕ್ಷಿಗಳು ತಮ್ಮ ಪುಟ್ಟದಾದ ಗೂಡನ್ನ ಕಟ್ಟಿಕೊಂಡಿವೆ. ಈ ಗುಹೆಗಳ ಆಳದಲ್ಲಿ ಪ್ರಾಣಿಗಳು ವಾಸಿಸುತ್ತವೆ. ವನ್ಯ ಜೀವಗಳಿಗೆ ಆಶ್ರಯವನ್ನ ನೀಡುತ್ತಾ ಕಂಡ ಕಣ್ಣುಗಳಿಗೆ ಅದ್ಭುತ ಅಂತನಿಸುತ್ತಾ ಪ್ರಕೃತಿ ನಿರ್ಮಾಣಕ್ಕೆ ಸೋಜಿಗ ಸಾಕ್ಷಿಯಾಗಿ ಈ ಶಿಖರಗಳು ನಿಂತಿವೆ. ಈ ಯಾಣದ ಪ್ರಕೃತಿ ಸೌಂದರ್ಯವನ್ನ, ಇಲ್ಲಿಯ ಪ್ರಶಾಂತ ವಾತಾವರಣವನ್ನ, ಈ ಶಿಲಾ ಶಿಖರಗಳನ್ನ ಕಂಡಾಗ, ಆ ವಿಸ್ತಾರವಾದ ಗುಹೆಗಳನ್ನ ಹೊಕ್ಕಾಗ ಆಗೋ ಅನುಭವವನ್ನ ಪದಗಳಲ್ಲಿ ಗೀಚಿ ವಿವರಿಸೋಕಾಗದು. ಈ ಭೂಮಿಯ ಮೇಲಿನ ಕೆಲವಷ್ಟು ಜಾಗಗಳು ನಿಸರ್ಗ ನಮಗೆ ನೀಡಿರೋ ಅತಿ ಅಮೂಲ್ಯ ಉಡುಗೊರೆಗಳು, ಕಲ್ಪನೆಗೂ ಸಿಗದ ವಿಸ್ಮಯಗಳು, ವಿವರಣಾತೀತ ರಹಸ್ಯಗಳ ಆಗರಗಳು. ಅವುಗಳನ್ನ ಪ್ರತ್ಯಕ್ಷ ಕಂಡರಷ್ಟೇ ಅದ್ಭುತ ಕಂಪನದ ಅನುಭವವಾಗುವುದು.